ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟವರಾದವ್ರು ಸರ್ ಶೋ ಅಲ್ಲಿ. ಶಿಷ್ಯ ಎಷ್ಟ್ ನೀಟಾಗಿ ಬಂದ ಸರ್. ಅವ್ನು ಮಾತಾಡಕ್ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ. ಅವ್ನ ಪಾಡಿಗೆ ಅವ್ನು ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ. ಯಾವ್ದೋ ಯಾರಿಗೆ ನೀವು ಇದು ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನ ಗೇಮ್ ನ ಆಡ್ತಾನೆ. ನಾವು ಮಾತಾಡ್ ಗೇಮ್ ಆಡ್ತೀವಿ. ಸೊ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ. ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗತ್ತೆ, ಆದ್ರೆ ನೀವು ಸೈಲೆಂಟ್ ಆಗಿರ್ತೀರಾ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರು ವಿನ್ ಆಗ್ತಿರಲಿಲ್ಲ ಅಂತಂದ್ರಿ. ಕರ್ನಾಟಕದಲ್ಲಿ ಹೌದೌದು. ಅಲ್ಲ ಏನಕ್ಕೆ ಅನಿಸ್ತು ನಿಮ್ಗೆ? ಅದ್ ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಅದ್ ಹೆಂಗೆ ಪವರ್ ಏನಿದೆ ಹನುಮಂತವ್ರು? ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರ್, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಕಾಮಿಡಿಯನ್, ಒಳ್ಳೆ ಆಕ್ಟರ್, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಸುಪೀರಿಯರ್ ಅವರಿಗೆ. ಅದಕ್ಕೆ ಹೇಳಿದ್ ನಾನು ನನಗಿಂತ ಸುಪೀರಿಯರ್ ಹನುಮಂತು. ಹೌದು ಹೌದು ಹೌದೌದು. ಅದ ಕರ್ನಾಟಕದಲ್ಲಿ ಇವನೇ ಗೆಲ್ಲವನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ ಅವನಿಗೂ ಟ್ಯಾಲೆಂಟ್ ಇದೆ, ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ಲ ತಗೊಂಡು ಹೋಗ್ಬಿಟ್ಟ. ಸೊ ಆ ತರ ಇನ್ನೇನ್ ಮಾತಾಡ್ತೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.